ಲಕ್ಷ್ಮೀ ಬಾರಮ್ಮ ಸೀರಿಯಲ್ ವಿಚಿತ್ರವಾಗಿ ಆಡಲು ಶುರು ಮಾಡಿದ ಕೀರ್ತಿ ನ್ಯಾಯಕ್ಕಾಗಿ ಪ್ರೇಕ್ಷಕರಿಂದ ಒತ್ತಾಯ. ಕೀರ್ತಿ ಹಾಗೂ ವೈಷ್ಣವ್ ಇಬ್ಬರು ಪರಸ್ಪರ ಪ್ರೀತಿ ಮಾಡುತ್ತಿದ್ದರು. ಇಬ್ಬರು ಮೇಡ್ ಫಾರ್ ಈಚ್ ಅದರ್ ಎಂಬಂತೆ ಬದುಕಿದವರು. ಪ್ರಪಂಚದಲ್ಲಿ ಇಂಥ ಪ್ರೇಮಿಗಳು ಇಲ್ಲವೇನೋ ಎಂಬಂತೆ ಪ್ರೀತಿಸಿದವರು. ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದವರು. ಆದರೆ ಇಬ್ಬರ ಪ್ರೀತಿ ಮೇಲೆ ಕಾವೇರಿಯ ಕಣ್ಣು ಬಿದ್ದ ಮೇಲೆ ಆ ಪ್ರೀತಿ ನೋವಿನಿಂದಲೇ ಮುಳುಗಿ ಹೋಯಿತು. ಕೀರ್ತಿ ಇನ್ನೂ ಭ್ರಮೆಯಲ್ಲಿಯೇ ಬದುಕುತ್ತಿದ್ದಾಳೆ. ವೈಷ್ಣವ್ ಇನ್ನೂ ಕೀರ್ತಿಯ ನೆನಪುಗಳೇ ಹೋಗಿಲ್ಲ. ಕೀರ್ತಿಯ ಪ್ರೀತಿ ಮಾಸಿಲ್ಲ, ಅದು ಕೀರ್ತಿಗೂ ಗೊತ್ತು. ಆದರೆ ವೈಷ್ಣವ್ ಇದೊಂದು ಕಾರಣದಿಂದ ಹೊರಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಲಕ್ಷ್ಮಿಯನ್ನು ದೂರ ಮಾಡುವುದಕ್ಕೂ ಸಾಧ್ಯವಿಲ್ಲ. ಕೀರ್ತಿ ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಪ್ರಯತ್ನಗಳನ್ನು ಪಟ್ಟರು. ವೈಷ್ಣವ್ ಲಕ್ಷ್ಮಿ ದೂರವಾಗದೆ ಮತ್ತೆ ಗಟ್ಟಿಯಾಗುತ್ತಿದ್ದಾರೆ. ಟ್ರೋಫಿ ಒಡೆದಾಕಿದ ಕಾವೇರಿ. ಸೂಪರ್ ದಂಪತಿ ಕಾಂಪಿಟೇಷನ್ನಲ್ಲಿ ವೈಷ್ಣವ್ ಹಾಗೂ ಲಕ್ಷ್ಮಿ ಸ್ಪರ್ಧೆ ಮಾಡಬಾರದು ಎಂದು ಕೀರ್ತಿ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಲಕ್ಷ್ಮಿಯನ್ನೇ ಕಿಡ್ನಾಪ್ ಮಾಡಿಸಿದ್ದಳು. ಆದರೆ ವೈಷ್ಣವ್ ಮತ್ತು ಲಕ್ಷ್ಮಿ ಭಾಗವಹಿಸಿದರು. ಅದಷ್ಟೇ ಅಲ್ಲ, ಕಾವೇರಿ ಹಾಗೂ ಕೃಷ್ಣ ಕೂಡ ಭಾಗವಹಿಸಿದ್ದರು. ಕಾವೇರಿ ತನಗೆ ಬಹುಮಾನ ಬರುತ್ತದೆ ಎಂದು ನಿರೀಕ್ಷೆ ಮಾಡಿದ್ದಳು. ಆದರೆ ಅದು ವೈಷ್ಣವ್ ಹಾಗೂ ಲಕ್ಷ್ಮಿಗೆ ಬಂತು. ಇದನ್ನು ಸಹಿಸಲಾಗದೆ ಕಾವೇರಿ ಟ್ರೋಫಿಯನ್ನು ಒಡೆದು ಹಾಕಿದ್ದಾಳೆ. ಲಕ್ಷ್ಮಿಯ ಕಣ್ಣಲ್ಲಿ ನೀರು. ಜೋರಾಗಿ ಸೌಂಡ್ ಆದ ಕೂಡಲೇ ಮನೆಯವರೆಲ್ಲ ಓಡಿ ಬಂದರು. ಕಾವೇರಿ ಕೈ ಜಾರಿ ಬಿತ್ತು ಎಂದು ಹೇಳಿ ಸುಮ್ಮನೆ ಆದಳು. ಆದರೆ ಲಕ್ಷ್ಮಿಗೆ ಅದು ಬಹಳ ಮುಖ್ಯವಾಗಿತ್ತು. ಒಡೆದ ಟ್ರೋಫಿ ಕಂಡು ಕಣ್ಣಲ್ಲಿ ನೀರು ಬಂತು. ಅಲ್ಲಿಂದ ಸುಮ್ಮನೆ ಹೊರಟು ಹೋದ ಲಕ್ಷ್ಮಿಗೆ ವೈಷ್ಣವ್ ಸರ್ಪ್ರೈಸ್ ಕೊಟ್ಟಿದ್ದ. ಆ ಟ್ರೋಫಿಯನ್ನು ಅದೇ ರೀತಿ ಜೋಡಿಸಿ ಲಕ್ಷ್ಮಿಗೆ ಖುಷಿ ಕೊಟ್ಟ. ತಾನು ಲಕ್ಷ್ಮಿಯಂತೆ ಅಲಂಕಾರ. ಕೀರ್ತಿ ಇಂದಿಗೂ ವೈಷ್ಣವನನ್ನು ಪಡೆಯುವ ಪ್ರಯತ್ನದಲ್ಲಿ ಇದ್ದಾಳೆ. ವೈಷ್ಣವ್ ಎಷ್ಟೋ ಸಲ ಹೇಳಿದರೂ ಅದನ್ನು ಕೇಳುವ ತಾಳ್ಮೆ ಅವಳಲ್ಲಿ ಇಲ್ಲ. ಆದರೆ ಈಗ ವೈಷ್ಣವ್ ಮತ್ತು ಲಕ್ಷ್ಮಿ ಸೂಪರ್ ದಂಪತಿಯಲ್ಲೂ ಗೆದ್ದಿದ್ದು ಲಕ್ಷ್ಮಿ ಕೀರ್ತಿಗೆ ತಡೆಯಲು ಆಗಿಲ್ಲ. ಹುಚ್ಚಿಯಂತೆ ಆಡುತ್ತಿದ್ದಾಳೆ. ಲಕ್ಷ್ಮಿಯಂತೆ ರೆಡಿಯಾಗಿ ಬಂದಿದ್ದಾಳೆ. ನಾನು ಲಕ್ಷ್ಮಿಯಂತೆ ಕಾಣ್ತಾ ಇದ್ದೀನಿ ಅಲ್ವಾ, ಈಗ ಕಾವೇರಿ ಅತ್ತೆಯನ್ನು ನೋಡೋದಕ್ಕೆ ಹೋಗೋಣ ಎಂದು ಕೇಳಿದ್ದಾಳೆ. ಇದು ಲಕ್ಷ್ಮಿಗೆ ಶಾಕ್ ಆಗಿದ್ರೆ ಕಾರುಣ್ಯಗೆ ಆತಂಕ ಸೃಷ್ಟಿಸಿದೆ. ಕೀರ್ತಿಯನ್ನು ಕಂಡು ಮರುಗಿದ ಪ್ರೇಕ್ಷಕರು. ಕೀರ್ತಿ ಜಿವ್ಸನ್ ಆಗಿ ಪ್ರೀತಿ ಮಾಡುತ್ತಿದ್ದಳು. ಆದರೆ ಕಾವೇರಿಯ ಮೋಸದ ಬಲೆಗೆ ಬಿದ್ದು ಜಗುಳದ ಮುನಿಸಿದ ನಾಟಕವಾಡಿದ್ದಳು. ಈಗಲೂ ವೈಷ್ಣವನನ್ನು ಪಡೆಯುವ ಪ್ರಯತ್ನ ಮಾಡುತ್ತಿದ್ದಾಳೆ. ಆದರೆ ಅದು ಸಾಧ್ಯವಾಗುತ್ತಿಲ್ಲ. ಅದಕ್ಕಾಗಿ ಆಗಾಗ ಹುಚ್ಚಿಯಂತೆ ಮಾಡುತ್ತಾಳೆ. ಇದು ಕಾರುಣ್ಯ ಮಾತ್ರವಲ್ಲ, ಪ್ರೇಕ್ಷಕರಿಗೂ ಬೇಸರ ಮೂಡಿಸಿದೆ. ಕೀರ್ತಿ ಹೀರೋಯಿನ್ ಸ್ಥಾನಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತಾರೆ. ಕೀರ್ತಿಗೆ ಮೊದಲು ನ್ಯಾಯ ಕೊಡಿಸಿ ಎಂದೆಲ್ಲ ಕಮೆಂಟ್ ಹಾಕುತ್ತಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅವರ್ ಚಾನಲ್.